ನಾವು ಸಾಮಾನ್ಯರು ಕೊನೆಗೂ ಆಟದ ಗೊಂಬೆಗಳಾಗೆ ಉಳಿದ್ಬಿಟ್ವಿ ಮಾವ. ಅನ್ನು ಪ್ರಕಾಶ, ಅನ್ನು ಇನ್ನು ಒಂದು ಬೈ ಯಾಕರ್ ಸುಗಿ ಉಗಿಸ್ಕೋತೀನಿ. ಆದ್ರೆ ನನ್ನ ಮಗಳ ಭವಿಷ್ಯ ಕಣೋ. MLA ಸಾಹೇಬರು ನನ್ನ ಮಗಳಿಗೆ ವಾರಸುದಾರ ಆಗ್ತಾರೆ ಅನ್ನೋ ಕ್ಷಣ ನಾನು ಎಲ್ಲವನ್ನು ಮರ್ತ್ಬಿಟ್ಟೆ ಕಣೋ. ನಿನ್ಗೆ ಅನ್ಯಾಯ ಮಾಡಿದ್ದೀನಿ ನಿಜ, ಆದ್ರೆ ನಿನ್ಗೆ ಕ್ಷಮಿಸು ಅಂತ ಕೇಳೋದಕ್ಕೂ ನನಗೆ ನಾಚಿಕೆ ಆಗ್ತಾ ಇದೆ. ನಿನ್ಗೂ ಒಳ್ಳೆ ಹುಡುಗಿ ಸಿಗ್ತಾಳೆ ಕಣೋ. ನಿನ್ಗೂ ಒಳ್ಳೇದಾಗ್ಲಿ. ಬೇಗನ ಸಿಗಲ್ವಲ್ಲ ಮಾವ. ಹೌದಲ್ವಾ? ಬೇರೆ ಹುಡುಗಿ ಸಿಕ್ಕಿದ್ರು ಸಿಗ್ಬೋದು, ಬೇಗನ ಸಿಗಲ್ಲ. ಬೇರೆ ಹುಡುಗಿ ಸಿಕ್ಕಿದ್ರು ನನ್ನ ಅದೃಷ್ಟನೇ. ಆದ್ರೆ ನನ್ಗೆ ಆ ಅದೃಷ್ಟ ಬೇಡ ಮಾವ. ಪ್ರಕಾಶ, ಸಾಕು, ಏನು ಹೇಳ್ಬೇಡಿ. 4 ವರ್ಷದಿಂದ ಕಾಯ್ತಾ ಇದ್ದೆ. ಕಾಲ ಇಷ್ಟು ಬೇಗ ಬದಲಾಗ್ಬಿಡತ್ತೆ ಅಂತ ಗೊತ್ತಿರ್ಲಿಲ್ಲ ಮಾವ. ಈ ಥರ ಪುಸ್ಲಾಯಿಸಿ ಎಲ್ಲರೂ ಸೇರಿ ನನ್ನನ್ನು ಹಳ್ಳಕ್ಕೆ ತಳ್ಳಿಬಿಟ್ರಿ. ಈ ಹೊಗಳಿಕೆ ಮಾತು ಬೇಡ ಮಾವ ನನಗೆ. ಸಾರಿ. ಈಗ ನೀವು ನನ್ನ ಮಾವ ಅಲ್ಲ, ನಾನು ನಿಮ್ಮ ಅಳೆಯ ಅಲ್ಲ. ಮೂರ್ತಿಗಳೇ, ಚೆನ್ನಾಗಿರ್ಲಿ ಬಿಡಿ, ನಿಮ್ಮ ಮಗಳು ಚೆನ್ನಾಗಿರ್ಲಿ. ನಾನು ಪ್ರೀತಿ ಮಾಡಿದ ಹುಡುಗಿ ಅವಳು ಚೆನ್ನಾಗಿರ್ಲಿ ಅಂತಾನೆ ಬಯಸ್ತೀನಿ. ಅವಳ ನೆನಪಲ್ಲೇ ಇರ್ತೀನಿ, ಕೊನೆವರೆಗೂ ಅವಳ ನೆನಪಲ್ಲೇ ಇರ್ತೀನಿ. ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ.
ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.